ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಒಣ ಮೀನಿನ ಚಟ್ನಿ ಮಾಡುವ. ಅದಕ್ಕೆ ಒಂದು ಕಾಲು ಗಡಿಯಷ್ಟು ಕಾಯಿ, ಒಂದು 2 ಬೆಳ್ಳುಳ್ಳಿ, ಮತ್ತು ಒಂದು ಅರ್ಧ ಚಮಚ ಕೊತ್ತಂಬರಿ ಬೀಜ, ಮತ್ತು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು. ಮತ್ತು ನಾನು ಕಾಯಿ ಮೆಣಸು ತಗೊಂಡಿದ್ದೇನೆ, ಎಷ್ಟು ಖಾರಕ್ಕೆ ಎಷ್ಟು ಬೇಕು ಅಷ್ಟು. ಮತ್ತು ಸ್ವಲ್ಪ ಶುಂಠಿ ಮತ್ತು ಹುಳಿ. ಈ ಒಣ ಮೀನನ್ನು ಸ್ವಲ್ಪ ನೀರಲ್ಲಿ ಹಾಕಿ ಅದನ್ನು ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡಿ ಇಡುವಂಥದ್ದು. ಇದು ಗ್ರೈಂಡ್ ಮಾಡಲಿಕ್ಕೂ ಹಾಕ್ಬೋದು, ಇಲ್ಲಾಂದರೆ ಹೀಗೆ ಚಟ್ನಿ ಆದಮೇಲೆ ಕಟ್ ಮಾಡಿ ಸಹ ಹಾಕ್ಬೋದು. ಇದನ್ನು ಈಗ ಇಷ್ಟನ್ನು ಗ್ರೈಂಡ್ ಮಾಡಿ ತರ್ತೇನೆ. ನೋಡಿ, ಇಷ್ಟು ಗ್ರೈಂಡ್ ಆದರೆ ಸಾಕು, ಜಾಸ್ತಿ ಸಣ್ಣ ಆಗಬೇಕಾಗಿಲ್ಲ. ಇದಕ್ಕೀಗ ನಾವು ಆಗ ತೊಳೆದು ಕಟ್ ಮಾಡಿ ಇಟ್ಟಿದ್ದೇವಲ್ವ ಮೀನನ್ನು ಹುರಿದು ಎಣ್ಣೆಯಲ್ಲಿ, ಅದನ್ನು ಈಗ ಇದಕ್ಕೆ ಮಿಕ್ಸ್ ಮಾಡುವಂಥದ್ದು. ಅದಕ್ಕೆ ಬೌಲಿಗೆ ಶಿಫ್ಟ್ ಮಾಡ್ತೇನೆ. ಈಗ ಈ ಮೀನನ್ನು ಇದಕ್ಕೆ ಹಾಕಿ ಎಲ್ಲ ಮಾಡಿ ಒಂದು ಮಿಕ್ಸ್ ಕೊಟ್ಟರೆ ಹೀಗೆ ಈ ಮೀನನ್ನು ತುಂಬ ಸಹ ಪುಡಿ ಸಣ್ಣದಾಗಿ ಕಟ್ ಮಾಡ್ಬೋದು. ನಾನು ಅಷ್ಟು ಆಗಿ ಕಟ್ ಮಾಡಿಲ್ಲ, ಯಾಕಂದರೆ ನಮಗೆ ಬಾಯಿಗೆ ಸಿಕ್ಕಿದರೆ ಅದು ಟೇಸ್ಟ್ ಆಗ್ತದೆ. ಇದು ಇಷ್ಟು ಸಾಕು. ಇದು ನಮ್ಮೂರಿನ ಕೊಚ್ಲಕ್ಕಿ ಗಂಜಿ ಜೊತೆ ಈ ಚಟ್ನಿ ಒಳ್ಳೆ ರುಚಿ ಕೊಡ್ತದೆ ನಮಗೆ. ಎಷ್ಟು ತಿಂದು ಇನ್ನು ತಿನ್ನಬೇಕು ಅಂತ ಅನಿಸುವಂಥ ರೆಸಿಪಿ ಇದು. ಮತ್ತು ನಿಮಗೆ ಮೀನು ಯಾವುದು ಬೇಕಾದರೂ ಹಾಕ್ಬೋದು. ಇದೇ ಮೀನು ಒಣ ಮೀನು ಹಾಕಬೇಕಾಗಿಲ್ಲ, ಯಾವ ಮೀನು ನಿಮಗೆ ಯಾವ ಇಷ್ಟದ ಮೀನು ಬೇಕಾದರೂ ಹಾಕಿ ಮಾಡ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಆ್ಯಂಡ್ ಶೇರ್ ಮಾಡಿ, ನನಗೆ ಸಪೋರ್ಟ್ ಮಾಡಿ.